ಚಿಕ್ಕಿ ಕುಮುದಾನ ವಿಷಯ ನಿನ್ಗೆ ಗೊತ್ತಿಲ್ಲ. ಏನ್ ಹೇಳು, ಅವಳು ಸದಾ ಅದೇನೋ ವ್ರತ ಕಥೆ ಅಂತ ಇರ್ತಾಳೆ. ಮಡಿಯಂತೆ ಮಡಿ, ಮೈಕೈ ಮುಟ್ಟೋಕ್ಕೂ ಬಿಡಲ್ಲ. ಫ್ರೀಯಾಗಿ ಅವಳು ಒಪ್ಪಿಗೆ ಕೊಟ್ಟ ಮೇಲೆ ಮಾತ್ರ ಸರ್ಸ, ಇಲ್ದಿದ್ರೆ ಉಪವಾಸ. ನನ್ಗೆ ಅದಕ್ಕೆ ಒಂದು ಉಪಾಯ ಮಾಡಿದ್ದೀನಿ. ಹೇಳು. ನೀನು ಸಂತೆಹಳ್ಳಿಯಿಂದ ಕರೆಸ್ಕೊಂಡಿರೋ ಇಬ್ಬರು ಹುಡುಗಿಯರಲ್ಲಿ ಒಬ್ಬಳನ್ನು ಇಲ್ಲಿಯ ಪಾರ್ಲರ್ಗೆ ಮುಖ್ಯಸ್ಥಿಯಾಗಿ ಮಾಡ್ಬಿಡು. ಉಳಿದದ್ದು ನನಗ್ ಬಿಡು. ಏಯ್ ಕುಮಾರ್, ಅವರುಗಳು ಅಂತಹವರಲ್ಲ, ಬೆಂಕಿ ಚೆಂಡುಗಳು. ನನ್ನನ್ನೇ ಬಗ್ಗಿಸ್ಬಿಡ್ತಾರೆ ಇಲ್ಲಿ. ಅಂಥದ್ರಲ್ಲಿ ಅಲ್ಲಿ ನೀನು ಒಬ್ಬಂಟಿ ಏನ್ ಮಾಡ್ತೀಯಾ? ಹಾಗಲ್ಲ ಚಿಕ್ಕಿ, ನಾನು ಸಮಯ ನೋಡ್ಕೊಂಡು ಮುಂದುವರಿತೀನಿ. ಅದು ಯಾರಿಗೂ ಗೊತ್ತಾಗಲ್ಲ. ಕುಮುದಂದು ಹದ್ದಿನ ಕಣ್ಣು ಕಣಪ್ಪ. ಈಗ ನೋಡು, ಕೈಲಿದ್ದ 30,000 ರೂಪಾಯಿ ನೀರಿನಲ್ಲಿ ಹೋಮ ಮಾಡಿದ ಹಾಗಾಯ್ತು. ನೀನು ಸ್ವಲ್ಪ ಪೆದ್ದ. ಯಾಕೆ? ಇದ್ದಕ್ಕಿದ್ದಂತೆ ಆ ಹುಡುಗಿಯರ ಮೇಲೆ ಯಾಕೆ ಅನುಕಂಪ ತೋರಿಸ್ದೆ? ಅದಕ್ಕೆ ಈ ಶಿಕ್ಷೆ ಅನುಭವಿಸು ಅಂದ ಚಿಕ್ಕಮ್ಮ ಫೋನ್ ಇಟ್ಬಿಟ್ಲು. ಕುಮಾರ್ ಕೂಡ ತಣ್ಣಗಾದ. ಪ್ರಪಂಚದಲ್ಲಿ ಮನುಷ್ಯನ ಆಸೆ ಆಕಾಂಕ್ಷೆಗಳಿಗೆ ಕೊನೆ ಮೊದಲೇ ಇಲ್ಲ. ಆತನೊಬ್ಬ ಆಸೆ ಬುರುಕ. ಎಲ್ಲವೂ ತನ್ನ ಇಚ್ಛೆಯಂತೆ ನಡೆಯಬೇಕೆಂದು ಆಶಿಸುತ್ತಾನೆ, ಅಲ್ಲದೆ ಜಗತ್ತನ್ನೇ ತಾನು ನಿಯಂತ್ರಿಸುತ್ತೇನೆಂದು ಗರ್ವ ಪಡ್ತಾನೆ. ವಾಸ್ತವವಾಗಿ ಮನುಷ್ಯನ ಆಸೆ ಆಕಾಂಕ್ಷೆಗಳು ನೆರವೇರಬೇಕಾದ್ರೆ ಅವುಗಳಿಗೆ ಪರಮಾತ್ಮನ ಕೃಪೆಯೂ ಅತ್ಯವಶ್ಯಕ. ಇದು ನಿಷ್ಠುರ ಸತ್ಯ. ಇದನ್ನು ಮನುಷ್ಯ ಅರ್ಥ ಮಾಡಿಕೊಳ್ಳುವುದೇ ಇಲ್ಲ. ಅವನು ಕೇವಲ ಕನಸಿನ ಕುದುರೆಯನ್ನೇರಿ ತಿರುಗ್ತಿರ್ತಾನೆ. ಯಾವ ಕ್ಷಣದಲ್ಲಿ ಕಲ್ಪನೆಯ ನೀರಗುಳ್ಳೆ ಒಡೆದು ನಿಜ ಸ್ವರೂಪ ಬಯಲಾಗುವುದೋ ಅರಿಯಲು ಅಸಾಧ್ಯ. ಅಲ್ಲದೆ ಬದಲಾವಣೆಗಳು ಅಷ್ಟೇ ಶೀಘ್ರ ಅನ್ನುವ ತತ್ವವನ್ನು ಮಾನವ ತಿಳಿಯಲಾರ. ಜೊತೆಗೆ ಕೇವಲ ಹಣದಿಂದ ಎಲ್ಲವನ್ನು ಅಳೆಯುವುದೂ ತಪ್ಪು. ಹಣ ಒಂದು ಸಾಧನವಷ್ಟೆ, ಅದು ಖಂಡಿತವಾಗಿ ಸರ್ವಸ್ವವಲ್ಲ. ಹಣದಿಂದ ಅಲ್ಪತೃಪ್ತಿ ಸಿಕ್ಕಿತು ಅಷ್ಟೆ. ಇಂತಹ ನೈಜ ತತ್ವವನ್ನು ಮಾನವ ಅರಿಯಲೇಬೇಕು, ಇಲ್ದಿದ್ರೆ ಅನರ್ಥವಾಗುವುದು ಖಂಡಿತ. ಪ್ರಾಯಶಃ ಅಧಿಕಾರದ ಹಮ್ಮಿನಾದ ಕುಮಾರ್ ತನ್ನ ಮೂಗಿನ ನೇರಕ್ಕೆ ಮಾತಾಡಿದ್ದ ಅಷ್ಟೆ. ಅವನಿಗೆ ಅನುಭವದ ಕೊರತೆ ಇರುವುದು ಅತ್ಯಂತ ಸ್ಪಷ್ಟ. ಚಿಕ್ಕಮ್ಮ ಆ ಕಡೆ ಹೊರಟು ಹೋದ ಮೇಲೆ ಕುಮುದ ತನ್ನ ಗಂಡನನ್ನು ತರಾಟೆಗೆ ತೆಗೆದುಕೊಂಡಳು. ಏನ್ರಿ, ನೀವು ನಿಮ್ಮ ಘನತೆಗೆ ತಕ್ಕಂತೆ ವರ್ತಿಸ್ತಿಲ್ಲ. ನಾನೇನು ಮಾಡಿದೆ ಕುಮುದ? ಚಿಕ್ಕಮ್ಮ ಮೇಡಮ್ ಜೊತೆ ಏನು ಮಾತಾಡಿದ್ರಿ? ಏನು ಮಾತಾಡಿದೆ ಹೇಳು? ಅದನ್ನು ನನ್ನ ಬಾಯಿಂದಲೇ ಕೇಳಬೇಕಾ? ಕುಮುದ, ನಾನು ಅಪಾರ್ಥ ಬರೋ ರೀತಿಯಾದ ಮಾತನ್ನೂ ಆಡಲಿಲ್ಲ. ಸುಳ್ಳು ಹೇಳಬೇಡಿ, ನಾನು ಎಲ್ಲ ಕೇಳಿಸ್ಕೊಂಡೆ. ಮುಜುಗರವೂ ಆಯಿತು. ಆದರೂ ಮೇಡಮ್ ಎದುರಿನಲ್ಲಿ ನಿಮ್ಮ ಮರ್ಯಾದೆನ ಕಳಿಬಾರ್ದು ಅಂತ ಸುಮ್ಮನಿದ್ದೆ ಅಷ್ಟೆ. ನೀನ್ ಬರೀ ಆರೋಪ ಮಾಡ್ತಿದೀಯಾ? ಆರೋಪವಲ್ಲ, ಸತ್ಯ ಹೇಳ್ತಿದ್ದೀನಿ. ಯಾವ ಸತ್ಯ? ಅಲ್ರಿ, ಸಂತೆಹಳ್ಳಿಯಿಂದ ಬಂದ ಹುಡುಗಿಯರ ಯೋಗಕ್ಷೇಮ ನಿಮ್ಗ್ಯಾಕೆ? ಅವ್ರು ಹೇಗಿದ್ರೆ ನಿಮ್ಗೇನು? ಅವರಿಗೂ ನಿಮ್ಗೂ ಏನ್ ಸಂಬಂಧ? ಅಷ್ಟೇ ಅಲ್ಲ, ಅವರುಗಳ ಸಹಾಯಕ್ಕೆ ಹಣ ಯಾಕೆ? ನಿಮ್ಮ ಹತ್ರ ಹಣ ಕೊಳಿತಾ ಇದ್ಯಾ? ದುಡ್ಡು ಬೇಕಾದ್ರೆ ನನ್ನ ಪೀಡಿಸ್ತೀರಾ? ಏಕಾಂತದಲ್ಲಿ ಇದು ಸರಿಯಾ? ಕುಮುದಾಳ ಮಾತು ಸತ್ಯವಾಗಿತ್ತು. ಕುಮಾರ್ಗೆ ಮುಖಭಂಗವಾಯಿತು. ಅವನಿಗೆ ಏನು ಹೇಳಬೇಕೆಂದು ತಕ್ಷಣಕ್ಕೆ ತಿಳಿಯಲಿಲ್ಲ. ಸ್ವಲ್ಪ ಹೊತ್ತಾದ ಮೇಲೆ ಅವನಿಂದ, ಕ್ಷಮಿಸು ಕುಮುದ, ನಾನು ಅದೊಂದು ತಪ್ಪು ಮಾಡಿದೆ. ಇನ್ನೆಂದೂ ಹಾಗೆ ಮಾಡಲ್ಲ ಅಂತ ನಿನಗೆ ಭರವಸೆ ಕೊಡ್ತೀನಿ. ದಯವಿಟ್ಟು ನನ್ನ ನಂಬು. ಅಷ್ಟು ಹೇಳಿ ಅವನು ಹೆಂಡತಿಯ ಕೈಗಳನ್ನು ಹಿಡಿದುಕೊಂಡ. ಚಿಕ್ಕಮ್ಮ ವಾಪಸ್ಸು ಮನೆಗೆ ಬಂದ ಕೂಡಲೇ ಅವಳ ಎದುರಾದವಳು ಶಾಂತಿ. ಯಾಕೆ ಚಿಕ್ಕಮ್ಮ ಇಷ್ಟು ಹೊತ್ತು? ಕೇಳಿದಳು ಹುಡುಗಿ. ಒಂದು ಕೆಲಸದ ಮೇಲೆ ಹೋಗಿದ್ದೆ ಶಾಂತಿ, ಬರೋದು ನಿಧಾನವಾಯಿತು. ಅದಿರ್ಲಿ, ಎಲ್ಲಿ ಕುಸ್ಮ? ಪಾರ್ಲರ್ನಲ್ಲಿದ್ದಾಳೆ, ಕರೀಲಾ? ಹಾಂ, ನಿಮ್ಮಿಬ್ಬರ ಹತ್ರ ಒಂದು ಮುಖ್ಯ ಆದ ವಿಷಯ ಮಾತಾಡಬೇಕು. ಈಗಲೇ ಕರೀತೀನಿ ಅಂದ ಶಾಂತಿ ಅಲ್ಲಿಂದ ಹೊರಟಳು. ಆ ಸಮಯದಲ್ಲಿ ಚಿಕ್ಕಮ್ಮನ ಮನಸ್ಸಿನಲ್ಲಿ ನಾನಾ ಯೋಚನೆಗಳಿದ್ದವು. ಹೊಸ ಜಾಗದಲ್ಲಿ ಬ್ಯೂಟಿ ಪಾರ್ಲರ್ ತೆಗೆಯುವುದೇನೋ ಸರಿ. ಕುಮುದ ಕೊಡುವ ಬಿಲ್ಡಿಂಗ್ ಸೂಕ್ತವಾಗಿದೆ. ಆದರೆ ಬಾಡಿಗೆ ಎಷ್ಟು ಕೇಳ್ತಾರೋ, ಜೊತೆಗೆ ಅಲ್ಲಿಗೆ ಯಾರನ್ನ ಕಳಿಸೋದು? ಶಾಂತಿಗೆ ಪಾರ್ಲರ್ನ ತರಬೇತಿ ಕೊಟ್ಟಾಗಿದೆ. ಅವಳು ಕಷ್ಟಪಟ್ಟು ಕೆಲಸನೂ ಮಾಡ್ತಾಳೆ. ಜನಗಳನ್ನು ಕಂಡ್ರೆ ವಿಶ್ವಾಸದಿಂದ ಮಾತಾಡಿಸ್ತಾಳೆ. ಆದರೂ ಒಂದು ತೊಂದರೆ ಇದೆ ಅವಳಲ್ಲಿ, ಅದೇ ಶೀಘ್ರ ಕೋಪಿ. ಈ ಕೋಪದಿಂದ ಎಂತೆಂತಹ ಅನಾಹುತವಾಗಬಹುದು. ಮತ್ತೆ ಕುಸುಮ, ಅವಳಿಗೆ ಯಾರೂ ತರಬೇತಿಯನ್ನು ಕೊಡಲೇಬೇಕಾಗಿಲ್ಲ. ಪಾರ್ಲರ್ನ ಎಲ್ಲ ಕೆಲಸಗಳನ್ನು ಒಬ್ಬಳೇ ನಿಭಾಯಿಸ್ತಾಳೆ. ಗುಣಗಾಡದೆ, ಜೊತೆಗೆ ಅವಳು ಸಹನ ಮೂರ್ತಿ. ಯಾರ ಜೊತೆಯಲ್ಲೂ ಘರ್ಷಣೆ ಮಾಡುವುದಿಲ್ಲ. ಎಂಥ ಕಷ್ಟವಾದ ಕೆಲಸವನ್ನು ನಗುನಗುತ್ತಾ ಮಾಡಿಬಿಡ್ತಾಳೆ. ಅವಳ ಈ ಗುಣವೇ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿರುವುದು. ಅವಳ ಹಸನ್ಮುಖ, ಪ್ರೀತಿಯ ಮಾತು, ಸಭ್ಯ ನಡವಳಿಕೆ ಇವುಗಳಿಂದ ಎಲ್ಲರ ವಿಶ್ವಾಸಕ್ಕೆ ಪಾತ್ರಳಾಗಿದ್ದಾಳೆ. ಈಗ ಏನು ಮಾಡಲಿ? ಹೊಸ ಸ್ಥಳಕ್ಕೆ ಶಾಂತಿನ ಕಳಿಸ್ಲೋ ಅಥವಾ ಕುಸುಮನ್ನೋ?
ಇವರಿಬ್ಬರಲ್ಲಿ ಹೆಚ್ಚು ಸೂಕ್ತರು ಯಾರು? ನಿಸ್ಸಂದೇಹವಾಗಿ ಕುಸುಮ, ಅವಳೇ ಸೂಕ್ತ. ಚಿಕ್ಕಮ್ಮನ ಆಲೋಚನೆ ಹೀಗೆ ಸಾಗಿತ್ತು. ಅಷ್ಟು ಹೊತ್ತಿಗೆ ಸರಿಯಾಗಿ ಕುಸುಮಳ ಜೊತೆ ಬಂದಳು ಶಾಂತಿ. ಚಿಕ್ಕಮ್ಮನ ಮುಖ ಕಂಡ ಕೂಡಲೇ ಕುಸುಮ ಕೇಳಿದ್ಲು, ಯಾಕೆ ಕರೆದ್ರಿ ಚಿಕ್ಕಮ್ಮ? ಬಾ ಕುಸುಮ, ಬಾ ಶಾಂತಿ, ಇಬ್ಬರು ನನ್ನ ಹತ್ರನೇ ಕೂತ್ಕೊಳ್ಳಿ, ನಿಮ್ಮಿಬ್ಬರ ಹತ್ರ ಒಂದಿಷ್ಟು ಮಾತಾಡಬೇಕು. ಚಿಕ್ಕಮ್ಮನ ಮಾತಿನಂತೆ ಹುಡುಗಿಯರಿಬ್ಬರು ಅಲ್ಲೇ ಇದ್ದ ಕುರ್ಚಿಗಳಲ್ಲಿ ಕೂತ್ಕೊಂಡ್ರು. ಆಗ ಚಿಕ್ಕಮ್ಮ ನಿಧಾನವಾಗಿ ಮಾತಿಗೆ ಪ್ರಾರಂಭ ಮಾಡಲು, ನೋಡಿ, ಈಗ ಇಲ್ಲಿರೋ ಬ್ಯೂಟಿ ಪಾರ್ಲರ್ಗೆ ಜನ ಜಾಸ್ತಿ, ಸರಿಯಾಗಿ ಕೆಲಸ ಮಾಡೋಕ್ಕೆ ಆಗ್ತಿಲ್ಲ. ಅದೂ ಅಲ್ಲದೆ ಇಲ್ಲಿಗೆ ಬರೋ ಹೆಂಗಸರಲ್ಲಿ 15-20 ಜನ ದೂರದಿಂದ ಬರ್ತಿದ್ದಾರೆ. ಅವರುಗಳ ಪ್ರಕಾರ ಅವರುಗಳ ಮನೆಗೆ ಹತ್ತಿರ ಬ್ಯೂಟಿ ಪಾರ್ಲರ್ ಪ್ರಾರಂಭ ಮಾಡಬೇಕಂತೆ. ನನ್ನ ಸ್ನೇಹಿತರ ಹತ್ರ ಒಂದು ಬಿಲ್ಡಿಂಗ್ ಇದೆ, ಅದು ಹೊಸ ಬಡಾವಣೆಯಲ್ಲಿದೆ. ಒಳ್ಳೆ ಜಾಗ. ನನ್ನ ಸ್ನೇಹಿತರು ಕಡಿಮೆ ಬಾಡಿಗೆಗೆ ನಮಗೆ ಕೊಡೋಕೆ ಒಪ್ಕೊಂಡಿದ್ದಾರೆ. ಆದರೆ ಈಗ ಸಮಸ್ಯೆ ಏನು ಅಂದರೆ, ಆ ಹೊಸ ಜಾಗಕ್ಕೆ ಹೊಸಬರನ್ನ ಮುಖ್ಯಸ್ಥರನ್ನಾಗಿ ಮಾಡಬೇಕು ಅಂತ ಜನಗಳೆಲ್ಲ ಹಠ ಹಿಡಿದಿದ್ದಾರೆ. ಈಗ ನಮ್ಮ ಪಾರ್ಲರ್ನಲ್ಲಿ ಹೊಸಬರುಗಳು ಅಂದರೆ ನೀವಿಬ್ರೆ. ನನ್ನ ಅಭಿಪ್ರಾಯದಲ್ಲಿ ಕುಸುಮನ ಅಲ್ಲಿಗೆ ಕಳಿಸೋಣ ಅಂತ. ಇದಕ್ಕೆ ನಿನಗೆ ಒಪ್ಪಿಗೆನಾ ಕುಸುಮ? ಚಿಕ್ಕಮ್ಮ, ನಾನು ನಿಮ್ಮ ಮಾತನ್ನು ತೆಗೆದುಹಾಕಲ್ಲ. ಹೊಸ ಜಾಗದಲ್ಲಿ ನನ್ನ ಜೊತೆಗೆ ಯಾರು? ಅದಕ್ಕೂ ವ್ಯವಸ್ಥೆ ಮಾಡಿದ್ದೀನಿ ಕುಸುಮ. ನಿನ್ನ ಕೈ ಕೆಳಗೆ ಪಾರ್ಲರ್ ಕೆಲಸ ತಿಳಿದಿರೋ ಜನಗಳನ್ನೇ ಹಾಕ್ತೀನಿ. ಒಟ್ಟಿನಲ್ಲಿ ನಿನಗೆ ಅಲ್ಲಿಗೆ ಹೋಗೋಕೆ ಇಷ್ಟನಾ? ಹಾಂ ಚಿಕ್ಕಮ್ಮ, ಅದರಲ್ಲೂ ನೀವು ಹೇಳಿದ್ಮೇಲೆ ಅದನ್ನು ನಾನು ತಿರಸ್ಕರಿಸೋಲ್ಲ. ಎಷ್ಟೇ ಕಷ್ಟ ಆದರೂ ನಿಭಾಯಿಸ್ತೀನಿ. ನೀವು ನಿಶ್ಚಿಂತೆಯಿಂದಿರಿ. ಭೇಷ್ ಕುಸುಮ, ನಾನು ಲೆಕ್ಕ ಹಾಕಿದ ಹಾಗೇನೆ ನೀನು ಒಪ್ಕೊಂಡೆ. ಉಳಿದ ವ್ಯವಸ್ಥೆ ನಾನು ಮಾಡ್ತೀನಿ. ಆದಷ್ಟು ಬೇಗ ನಿನಗೆ ಹೊಸ ಜಾಗದಲ್ಲಿ ಹೊಸ ಜವಾಬ್ದಾರಿ ಸಿಗೋ ತರಹ ಮಾಡ್ತೀನಿ. ಚಿಕ್ಕಮ್ಮ ಮತ್ತು ಕುಸುಮಳ ಮಾತುಕತೆ ಮುಗಿದು ನಂತರ ಕುಸುಮ ತನ್ನ ಕೆಲಸದತ್ತ ನಡೆದ್ಲು. ಆಗ ಚಿಕ್ಕಮ್ಮನ ಆಲೋಚನೆಯೇ ಬೇರೆಯಾಗಿತ್ತು. ನೋಡಲು ಸುಂದರವಾಗಿರುವ ಹುಡುಗಿ, ಕೆಲಸದಲ್ಲಿ ಅಚ್ಚುಕಟ್ಟು, ಒಳ್ಳೆ ನಡೆ ನುಡಿ, ಜೊತೆಗೆ ಯೌವನಾವಸ್ಥೆ. ಎಂತಹ ಹೆಣ್ಣನ್ನು ಹೊಸ ಜಾಗದಲ್ಲಿ ಹೊಸದಾಗಿ ಪ್ರಾರಂಭಿಸುವ ಬ್ಯೂಟಿ ಪಾರ್ಲರ್ನ ಮುಖ್ಯಸ್ಥೆಯನ್ನಾಗಿ ಮಾಡುವುದರಿಂದ ಎಷ್ಟೆಲ್ಲ ಪ್ರಯೋಜನಗಳಿವೆ. ಆ ಪ್ರದೇಶದ ಮಹಿಳೆಯರಿಗೆ ಪಾರ್ಲರ್ನ ಪ್ರಯೋಜನ ಸಿಕ್ಕತ್ತೆ. ಕುಸುಮಾಳಂತಹ ಚಾಣಕ್ಯ ಹಾಗೂ ನೈಪುಣ್ಯದ ಕೆಲಸಗಾರ್ತಿಯ ಸೇವೆಯ ಸೌಲಭ್ಯ ಜನಗಳಿಗೆ ದೊರೆಯತ್ತೆ. ವ್ಯಾಪಾರ ಅಭಿವೃದ್ಧಿಯಾಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಕುಮಾರ್ನ ಕೃಪಾ ಕಟಾಕ್ಷ ಬೀಳತ್ತೆ. ಇದರಿಂದ ತನಗೆ ವೈಯಕ್ತಿಕವಾಗಿ ಲಾಭ ಹಾಗೂ ವ್ಯಾಪಾರಕ್ಕೆ ಭದ್ರತೆ. ಹಗಲುಗನಸಿನಿಂದ ಚಿಕ್ಕಮ್ಮನಿಗೆ ಎಚ್ಚರವಾದದ್ದು ಅಡುಗೆಯವಳ ಕೂಗಿನಿಂದ. ಅಮ್ಮ, ಊಟದ ತಟ್ಟೆ ಇಟ್ಟಿದ್ದೀನಿ, ಬೇಗ ಬನ್ನಿ, ಬಿಸಿ ಬಿಸಿಯಾಗಿ ಊಟ ಮಾಡಿ. ಅಡುಗೆಯವಳ ದನಿಯಿಂದ ವಾಸ್ತವಕ್ಕೆ ಬಂದ ಚಿಕ್ಕಮ್ಮ ಮರು ಮಾತಾಡದೆ ಊಟದ ಟೇಬಲ್ಗೆ ನಡೆದ್ಲು. ಅಲ್ಲಿ ಮೌನವಾಗಿ ಊಟ ಸಾಗಿತು. ಮಧ್ಯದಲ್ಲಿ ಯಾಕೋ ಪ್ರಶ್ನಿಸಿದಳು, ಶಾಂತಿ, ಕುಸುಮ ಊಟ ಮಾಡಿದ್ರಾ? ಹೌದಮ್ಮ, ಅವರಿಬ್ರು ನಿಮಗೋಸ್ಕರ ಕಾಯ್ತಾ ಇದ್ರು. ಆಮೇಲೆ ನಾನೇ ಬಲವಂತ ಮಾಡಿ ಬಡಿಸ್ದೆ. ಸರಿ, ಒಳ್ಳೆ ಕೆಲಸ ಮಾಡಿದೆ. ಅಷ್ಟು ಹೊತ್ತಿಗೆ ಚಿಕ್ಕಮ್ಮನ ಊಟ ಮುಗಿದಿತ್ತು. ಮಾತು ಕೊಟ್ಟಂತೆ ಕುಮುದ ತನ್ನ ಸುಪರ್ದಿನಲ್ಲಿದ್ದ ಹೊಸ ಬಿಲ್ಡಿಂಗನ್ನು ಕಡಿಮೆ ಬಾಡಿಗೆಗೆ ಕೊಟ್ಲು. ಚಿಕ್ಕಮ್ಮನ ಬ್ಯೂಟಿ ಪಾರ್ಲರ್ನ ಹೊಸ ಶಾಖೆ ಹೊಸ ಬಡಾವಣೆಯಲ್ಲಿ ವಿಜೃಂಭಣೆಯಿಂದ ಕಂಗೊಳಿಸಿತು. ಅದರ ಉದ್ಘಾಟನೆಯನ್ನು ಕುಮುದಾಳ ಅಮೃತ ಹಸ್ತದಿಂದ ನೆರವೇರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕುಮಾರ್ ವಹಿಸಿದ್ದ. ಆಗ ಅವನಿಗೆ ಕುಸುಮಾಳ ಮೇಲೆ ಕಣ್ಬಿತ್ತು. ಹೊಸ ಬ್ಯೂಟಿ ಪಾರ್ಲರ್ಗೆ ಮೊದಲ ಅತಿಥಿಯಾಗಿ ಕುಮುದಾಳೆ ಬಂದದ್ದು. ಎಲ್ಲರಿಗೂ ಸಂತಸ ಆಯಿತು. ಕುಸುಮಾಳೆ ಖುದ್ದಾಗಿ ನಿಂತು ಕುಮುದಾಳ ಕೇಶಾಲಂಕಾರ ಮುಖಾಲಂಕಾರಗಳಾದಿಗಳನ್ನು ನೆರವೇರಿಸಿದ್ಲು. ನೆರೆದಿದ್ದ ಅನೇಕರು ಸಮಾರಂಭಕ್ಕೆ ಮೆರುಗು ತಂದರು. ಅಧ್ಯಕ್ಷ ಭಾಷಣದಲ್ಲಿ ಕುಮಾರ್ ಚಿಕ್ಕಮ್ಮನನ್ನು ವಿಶೇಷವಾಗಿ ಹೊಗಳಿದ. ಅವಳ ಮುಂದಾಳತ್ವ, ದೂರಾಲೋಚನೆಗಳನ್ನು ಕೊಂಡಾಡಿದ. ನಂತರ ಕುಸುಮಾಳನ್ನು ಸ್ವಾಗತಿಸಿ ಅವಳು ಚಿಕ್ಕಮ್ಮನ ಮೇಲ್ಪಂಕ್ತಿಯನ್ನು ಅನುಸರಿಸುತ್ತಾಳೆಂಬ ನಂಬಿಕೆಯನ್ನು ವ್ಯಕ್ತಪಡಿಸಿದ. ಜೊತೆಗೆ ಇಂತಹ ಸಮಾಜ ಸೇವೆಗೆ ತನ್ನ ಕೈಲಾದ ಸಹಾಯವನ್ನು ಘೋಷಿಸಿದ. ಕಾರ್ಯಕ್ರಮಕ್ಕೆ ಸ್ವತಃ ಚಿಕ್ಕಮ್ಮನೆ ವಂದನಾರ್ಪಣೆ ಮಾಡಲು. ಅವಳ ಭಾಷಣದಲ್ಲಿ ಕುಮುದಾಳನ್ನು ವಿಶೇಷವಾಗಿ ಹೊಗಳಿದಳು. ನಂತರ ಕುಮಾರನ ಸಮಾಜ ಸೇವೆಯನ್ನು ಮೆಚ್ಚಿಕೊಂಡ್ಳು. ಅವನ ದಾನಶೀಲತೆ ಕೊಡುಗೆಗಳನ್ನು ಮನಸಾರೆ ಪ್ರಶಂಸಿಸಿದಳು. ಮತ್ತೆ ನೂತನವಾಗಿ ಪಾರ್ಲರ್ನ ನೇತೃತ್ವ ವಹಿಸಿಕೊಂಡಿರುವ ಕುಸುಮಾಳಿಗೆ ಹೆಚ್ಚಿನ ಯಶಸ್ಸು ದೊರೆಯಲೆಂದು ಸಹೋದ್ಯೋಗಿಗಳಿಂದ ಸಹಕಾರ ಸಿಕ್ಕಲೆಂದು ಆಶಿಸಿ ತನ್ನ ಮಾತನ್ನು ಮುಗಿಸಿದ್ಲು. ಸಮಾರಂಭದ ಅಂಗವಾಗಿ ಒಂದು ಔತಣಕೂಟ ಏರ್ಪಾಡಾಗಿತ್ತು. ಅದರಲ್ಲಿ ಹೊರಗಿನವರಿಗೆ ಪ್ರವೇಶವಿರಲಿಲ್ಲ. ಕೇವಲ ಖಾಸಾ ಕಾರ್ಯಕ್ರಮ ಅದಾಗಿತ್ತು. ಪಾರ್ಲರ್ನ ಕೆಲಸಗಾರರು ಕುಸುಮ, ಕುಮುದ, ಕುಮಾರ್ ಹಾಗೂ ಚಿಕ್ಕಮ್ಮ ಭಾಗವಹಿಸಿದ್ದರಷ್ಟೆ. ಔತಣವು ಭರ್ಜರಿಯಾಗಿತ್ತು. 2-3 ಬಗೆಯ ಸಿಹಿ, ಖಾರ, ಜ್ಯೂಸ್, ಕಾಫಿ, ಟೀ ಇವುಗಳು ಧಾರಾಳವಾಗಿದ್ದವು.
ಪ್ರತಿಯೊಬ್ಬರೂ ತಮಗೆ ಬೇಕಾದ ತಿಂಡಿ ತೀರ್ಥವನ್ನು ಬೇಕಾದಷ್ಟು ಬಡಿಸ್ಕೊಂಡು ಸವಿಯುವುದು ವೈಶಿಷ್ಟ್ಯವಾಗಿತ್ತು. ಔತಣಕೂಟ ಮುಗಿದಾಗ ಮಧ್ಯಾಹ್ನ 12 ಗಂಟೆ. ಹೊಸ ಬಿಲ್ಡಿಂಗ್ನ ಒಂದು ಪ್ರತ್ಯೇಕ ಭಾಗವನ್ನು ಕುಸುಮಳ ವಾಸಕ್ಕೆಂದೇ ಮೀಸಲಿಟ್ಟಿದ್ದರು. ಅದರಲ್ಲಿ ಅವಳಿಗೆ ಎಲ್ಲ ರೀತಿಯ ಸೌಕರ್ಯಗಳೂ ಇದ್ದವು. ಅದನ್ನು ಕಂಡು ಕುಸುಮ ಕೇಳಿದ್ಲು, ನಾನಿರೋಳು ಒಬ್ಳು, ಅದಕ್ಕೆ ಯಾಕೆ ಇಷ್ಟೊಂದು ಸೌಕರ್ಯ? ಕುಸುಮಳ ಮಾತಿಗೆ ಚಿಕ್ಕಮ್ಮ ಮಾತಾಡಲು ಬಾಯಿ ತೆರೆದಳು. ಆದರೆ ಅದಕ್ಕೆ ಮುಂಚೆ ಕುಮಾರ್ ಅಂದ, ನೋಡ್ರಿ, ಇದು ಮಾಮೂಲಾಗಿ ನೀಡಬೇಕಾದ ಸೌಕರ್ಯ. ಒಬ್ಬರಾಗಲಿ ಅಥವಾ ಸಂಸಾರವಾಗಲಿ ಅದು ಮುಖ್ಯವಲ್ಲ. ವಾಸದ ಮನೆ ಅಂದರೆ ಅದರಲ್ಲಿ ಅನುಕೂಲಗಳು ಇರಲೇಬೇಕು. ಅದೂ ಅಲ್ಲದೆ ನೀವು ಒಂಟಿ ಹೆಂಗಸು, ವಾಸ ಮಾಡೋಕೆ ಕೆಲವಾರು ಸೌಲಭ್ಯಗಳು ಬೇಕಾಗತ್ವೆ. ಹೀಗಾಗಿ ಈ ಜಾಗ ನಿಮಗೆ. ಕುಮಾರ್ನ ಮಾತು ದೃಷ್ಟಿ ಕುಸುಮಳಿಗೆ ಸರಿ ಬೀಳಲಿಲ್ಲ. ಆದರೂ ಎಲ್ಲರ ಎದುರು ಏನೂ ಮಾತಾಡದೆ ಸುಮ್ಮನಾದಳು. ಅವಳ ಮೌನವನ್ನು ಅವನು ತನ್ನ ಗೆಲುವಿನ ಮೊದಲ ಹೆಜ್ಜೆ ಎಂದೇ ಭಾವಿಸಿದ. ಆದರೆ ಕುಮುದ ಸುಮ್ಮನಿರಲಿಲ್ಲ. ಅವಳೆಂದಳು ತಕ್ಷಣ, ನಿಮ್ಗ್ಯಾಕ್ರಿ ಹಿಂಗಸರ ಯೋಗಕ್ಷೇಮ? ಅದನ್ನು ನೋಡೋಕೆ ನಾನಿಲ್ಲವೇ? ನಿಮ್ಮ ಕೆಲಸ ನೋಡ್ಕೊಳ್ಳಿ. ಹೆಂಡತಿಯ ಮಾತಿನಿಂದ ಕುಮಾರ್ನ ಮುಖ ಪೆಚ್ಚಾಯಿತು. ಆದಾಗ್ಯೂ ಅವನೆಂದ, ಹಾಗಲ್ಲ ಕುಮುದ, ಪಾಪ ಕುಸುಮ ಅಷ್ಟು ದೂರದಿಂದ ಬಂದಿದ್ದಾರೆ. ಅವರಿಗೆ ಸೌಕರ್ಯ ಕಲ್ಪಿಸಿಕೊಡಬೇಕಾದ್ದು ನಮ್ಮ ಕರ್ತವ್ಯವಲ್ಲವೇ? ಅದಕ್ಕೆ ಹೇಳ್ದೆ ಅಷ್ಟೆ. ರೀ, ಈ ಬಿಲ್ಡಿಂಗ್ ನಂದು, ಇದರ ಬಗ್ಗೆ ನಾನು ಮಾತಾಡ್ತೀನಿ, ನೀವು ಸುಮ್ಮನಿರಿ. ಮತ್ತೆ ಕುಮಾರ್ ಮಾತಾಡಲಿಲ್ಲ. ಗಂಡ ಹೆಂಡಿರ ವಾಗ್ವಾದವನ್ನು ಕಂಡು ಕುಸುಮಳಿಗೆ ಒಳಗೆ ನಗು ಬಂತು. ಆದರೆ ಅದನ್ನು ಬಾಹ್ಯಕ್ಕೆ ತೋರ್ಪಡಿಸಲಿಲ್ಲ. ಮೌನದಿಂದ ಇದ್ಲು. ಆದ ಮುಖಭಂಗವನ್ನು ಮರೆತು ಕುಮಾರ್ ಚಿಕ್ಕಮ್ಮನ ಕಡೆ ತಿರುಗಿ ಹೇಳ್ದ, ಮೇಡಮ್, ನೀವು ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗಬೇಕು. ಯಾಕೆ ಕುಮಾರ್? ಕೇಳಿದ್ಲು ಚಿಕ್ಕಮ್ಮ. ಒಳ್ಳೆ ಸಮಾರಂಭ, ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಮುಹೂರ್ತ. ಇಷ್ಟೊಂದು ಒಳ್ಳೆಯ ವಿಷಯಗಳ ನಡುವೆ ನಾವಿದ್ದೀವಿ. ನೀನಂತೂ ಈ ಕಡೆ ಬರೋದೇ ಅಪರೂಪ. ಅದಕ್ಕೆ ನನ್ನ ವಿನಂತಿ, ದಯವಿಟ್ಟು ಆತಿಥ್ಯ ಸ್ವೀಕರಿಸಿ. ಆ ಸಮಯದಲ್ಲಿ ಆಶ್ಚರ್ಯವೆಂಬಂತೆ ಕುಮುದ ಕೂಡ ಅಂದಳು, ಹೌದು ಮೇಡಮ್, ಯಜಮಾನ್ರು ಹೇಳೋದು ಸರಿಯಾಗಿದೆ. ನೀವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ ನಮ್ಮ ಆತಿಥ್ಯದಿಂದ. ಇವತ್ತಿನ ವಿಶೇಷ ಅತಿಥಿ ಕುಸುಮ. ಕುಮುದಳ ಮಾತಿಗೆ ಚಿಕ್ಕಮ್ಮ ಅಂದಳು, ವೃಥ ಊಟದ ಕಾರ್ಯಕ್ರಮವೇಕೆ? ನನಗೆ ಪಾರ್ಲರ್ನಲ್ಲಿ ತುಂಬ ಕೆಲಸಗಳಿವೆ. ನೀವಿಬ್ರು ಮತ್ತು ಕುಸುಮ ಆಚರಿಸಿಕೊಳ್ಳಿ ಸಂಭ್ರಮಾನ. ನಾನು ಹೊರಡೋಕೆ ಅನುಮತಿ ಕೊಡಿ ದಯವಿಟ್ಟು. ಅದೆಲ್ಲ ಆಗೋಲ್ಲ, ನೀವು ತಪ್ಪಿಸ್ಕೊಳ್ಳೋ ಹಾಗಿಲ್ಲ. ಕುಮುದ ಬಲವಂತ ಮಾಡಿದ್ಲು. ಚಿಕ್ಕಮ್ಮನಿಗೆ ಬೇರೆ ದಾರಿಯೇ ಇರಲಿಲ್ಲ. ಅವಳಿಂದಳು, ಸರಿ, ನೀವು ಇಷ್ಟು ಬಲವಂತ ಮಾಡಿದ್ಮೇಲೆ ನಾನು ಏನೂ ಮಾಡೋ ಹಾಗಿಲ್ಲ. ನಡೆಯಲ್ಲಿ ನಿಮ್ಮ ಉಪಚಾರ. ಆದರೆ ದಯವಿಟ್ಟು ನನ್ನ ಬೇಗ ಕಳುಹಿಸಿಕೊಡಿ. ಆಗಬಹುದು, ನೀವು ಮಾತಾಡ್ತೀರಿ, ನಾನು ಅಡುಗೆ ಮನೆ ಕಡೆ ನೋಡಬೇಕು ಅಂದ ಕುಮುದ ಅಲ್ಲಿಂದ ಹೊರಟ್ಲು. ಆ ಸಮಯವನ್ನೇ ಕಾಯುತ್ತಿದ್ದ ಕುಸುಮ, ಪಾರ್ಲರ್ಗೆ ಜನ ಬರ್ತಿದ್ದಾರೆ, ನಾನು ಹೊರಡ್ತೀನಿ ಅಂದು ಯಾರೊಬ್ಬರ ಉತ್ತರಕ್ಕೂ ಕಾಯದೆ ಅಲ್ಲಿಂದ ಆಚೆಗೆ ನಡೆದ್ಲು. ತಾವಿಬ್ಬರೇ ಉಳಿದದ್ದನ್ನು ಗಮನಿಸಿದ ಕುಮಾರ್ ಕೂಡಲೇ ಅಂದ, ಚಿಕ್ಕಿ ಬಾ, ತುಂಬ ದಿವಸ ಆಯಿತು, ನನ್ನ ಚೇಂಬರ್ಗೆ ಹೋಗೋಣ. ಕುಮಾರ್ನ ಮಾತಿಗೆ ಚಿಕ್ಕಮ್ಮ ಅಂದಳು, ಲೇ, ಇದೇನು ಇಷ್ಟು ಹೊತ್ತಿನಲ್ಲಿ ನೀನು ಹೆಂಡತಿ ಬಂದ್ರೆ? ಅಲ್ಲದೆ ಕುಸುಮ ಕೂಡ ಇಲ್ಲೇ ಇದ್ದಾಳೆ. ನಾನು ಅದಕ್ಕೆಲ್ಲ ಬೇರೆ ಉಪಾಯ ಮಾಡಿದ್ದೀನಿ. ನೀನ್ ಬಾ ಚೇಂಬರ್ಗೆ, ಮುಖ್ಯವಾದ ವಿಚಾರ ಮಾತಾಡಬೇಕು. ಬೇಗ ಬಾ ಅಂದವನು ಚಿಕ್ಕಮ್ಮನನ್ನು ಎಳೆದುಕೊಂಡೇ ಚೇಂಬರ್ಗೆ ಬಂದು ಬಾಗಿಲು ಚಿಲಕ ಹಾಕಿದ. ಹೊಸ ಬ್ಯೂಟಿ ಪಾರ್ಲರ್ಗೆ ಮೊದಲನೆಯ ದಿವಸವೇ ಸಾಕಷ್ಟು ಜನ ಬಂದಿದ್ರು. ವೃತ್ತಿಯಲ್ಲಿ ಪರಿಣತಿಯಾದ ಕುಸುಮಳ ಕೈಚಳಕದಿಂದ ಕೇಶಾಲಂಕಾರ ಇತ್ಯಾದಿಗಳು ತ್ವರಿತವಾಗಿ ನಡೆಯುತ್ತಾ ಬಂತು. ಮುಖ್ಯಸ್ಥೆಗೆ ಸಹಾಯಕರು ನೆರವಾದರು. ಮಧ್ಯಾಹ್ನ 2 ಗಂಟೆ ಹೊತ್ತಿಗೆ ಪಾರ್ಲರ್ಗೆ ಬಂದಿದ್ದ ಜನರೆಲ್ಲ ಖಾಲಿಯಾದ್ರು. ಅದೇ ಹೊತ್ತಿಗೆ ಸರಿಯಾಗಿ ಕುಮುದ ಅಲ್ಲಿಗೆ ಬಂದು ಹೇಳಿದ್ಲು, ಕುಸುಮ, ಬಾ ಊಟಕ್ಕೆ. ಈಗ ಪಾರ್ಲರ್ಗೆ ವಿರಾಮದ ಸಮಯ, ನೀನ್ ಬೋರ್ಡ್ ನೋಡಿಲ್ವಾ? ಕೆಲಸದ ಸಮಯದಲ್ಲಿ ಕೆಲಸ, ಊಟದ ಸಮಯದಲ್ಲಿ ಊಟ, ಹಾಗೂ ವಿಶ್ರಾಂತಿ ಸಮಯದಲ್ಲಿ ವಿಶ್ರಾಂತಿ. ಈ ರೀತಿ ಶಿಸ್ತು ಕಾಪಾಡಿಕೊಂಡು ಬಾ, ಆವಾಗ ಜನ ಮೆಚ್ಕೊಳ್ತಾರೆ. ಹಾಗೆಯೇ ದೇವರು ಕೂಡ. ಏಳೇಳು. ಆಗ ಕುಸುಮ ತನ್ನ ಸಹಾಯಕರನ್ನು ಕುರಿತು ಅಂದ್ಲು, ನೀವೆಲ್ಲ ಹೋಗಿ ಊಟ ಮಾಡಿ ಬನ್ನಿ. ಮತ್ತೆ ಸಂಜೆ 4 ಗಂಟೆಗೆ ಸರಿಯಾಗಿ ಕೆಲಸ ಶುರು ಮಾಡಬೇಕು. ಪಾರ್ಲರ್ನ ಕೆಲಸದ ಸಮಯನ ನೆನಪಿನಲ್ಲಿಟ್ಕೊಳ್ಳಿ. ಕುಸುಮಳ ಮಾತಿನಂತೆ ಅವಳ ಸಹಾಯಕರು ಊಟಕ್ಕೆ ಹೊರಟು ಬಿಟ್ಟರು. ಪಾರ್ಲರ್ನ ಶಟರನ್ನು ಎಳೆದು ಕುಸುಮ ಬಾಗಿಲು ಹಾಕಿದ್ಲು. ಆ ಸಮಯದಲ್ಲಿ ಕುಮುದಾಳಿಂದ ಪ್ರಶ್ನೆ ಬಂತು, ಅಂದ್ಹಾಗೆ ಚಿಕ್ಕಮ್ಮ ಮೇಡಮ್ ಎಲ್ಲಿ? ಮತ್ತೆ ನಮ್ಮ ಯಜಮಾನ್ರು ಎಲ್ಲಿ? ನೀ ನೋಡಿದ್ಯಾ ಕುಸುಮ? ಇಲ್ವಲ್ಲ, ನಿಮ್ಮೆದುರಿಗೆ ನಾನು ಪಾರ್ಲರ್ಗೆ ಬಂದ್ಬಿಟ್ಟೆ. ನಾನು ಅಡುಗೆ ಮನೆಗೆ ಹೊರಟ್ಬಿಟ್ಟೆ. ಇವರಿಬ್ರು ಎಲ್ಲಿ ಹೋದ್ರು? ಒಳ್ಳೆ ಊಟದ ಸಮಯಕ್ಕೆ ಇವರುಗಳು ಕಾಣ್ತಾ ಇಲ್ವಲ್ಲ? ಹೊರಗಡೆ ಎಲ್ಲಾದರೂ ಹೋಗಿದಾರಾ?